ಹಾಯ್ ಹಲೋ ಎಲ್ಲರಿಗೂ MS ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ನನ್ನ ಮೊದಲ ವಿಡಿಯೋ ಎಲ್ಲರಿಗೂ ತುಳಸಿ ಹಬ್ಬದ ಬಿಲೇಟೆಡ್ ಶುಭಾಶಯಗಳು. ತುಳಸಿ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ, ಇದರಿಂದ ಒಂದು ದೊಡ್ಡ ಕಥೆನೇ ಇದೆ. ಆ ಕಥೆನ ನಾನಿವತ್ತು ನಿಮಗೆಲ್ಲರಿಗೂ ಹೇಳ್ತೀನಿ. ಕಾಲನೇಮಿ ಎಂಬಂತಹ ರಾಕ್ಷಸನಿಗೆ ಬೃಂದ ಎಂಬ ಮಗಳಿರ್ತಾಳೆ. ಆಕೆಯನ್ನು ಜಲಂಧರ ಎಂಬ ರಾಕ್ಷಸ ಮದುವೆ ಆಗ್ತಾನೆ. ಬೃಂದ ಮಹಾವಿಷ್ಣುವಿನ ಪರಮ ಭಕ್ತೆ. ಜಲಂಧರ ದೇವತೆಗಳನ್ನು ಪೀಡಿಸ್ತಾ ಇರ್ತಾನೆ. ಆಗ ಶಿವ ಹಾಗೂ ಜಲಂಧರನ ನಡುವೆ ದೊಡ್ಡ ಯುದ್ಧ ಆಗುತ್ತೆ. ಆಗ ಸಾಕ್ಷಾತ್ ವಿಷ್ಣುದೇವರು ಒಂದು ತಂತ್ರ ಹೂಡಿ ಜಲಂಧರನ ರೂಪದಲ್ಲಿ ಬೃಂದಾಳ ಬಳಿ ಬಂದಾಗ ತನ್ನ ಪತಿ ಎಂದು ಸ್ಪರ್ಶಿಸ್ತಾಳೆ ಮತ್ತು ತನ್ನ ಪತಿಯಲ್ಲ ಅಂತ ಹೇಳಿ ತಿಳಿದಾಗ ನೀನು ಕಲ್ಲಾಗು ಅಂತ ಹೇಳಿ ಶಾಪ ಕೊಡ್ತಾಳೆ. ಮತ್ತು ವಿಷ್ಣುದೇವರು ಸಾಲಿಗ್ರಾಮದ ರೂಪದಲ್ಲಿ ಕಲ್ಲಾಗ್ತಾರೆ. ಆಗ ಬೃಂದ ತನ್ನ ಪತಿವ್ರತ ರೂಪಕ್ಕೆ ಕುತ್ತಾಯಿತು ಎಂದು ಪ್ರಾಣತ್ಯಾಗ ಮಾಡಲು ಮುಂದಾಗ್ತಾಳೆ. ಕಲ್ಲಾದ ವಿಷ್ಣುದೇವರು ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯ ಬಳಿ ದೊರೆಯುತ್ತದೆ. ಇದರಿಂದ ಜಲಂಧರನು ತನ್ನ ಅಮರತ್ವವನ್ನು ಕಳೆದುಕೊಂಡು ಶಿವನಿಂದ ಕೊಲ್ಲಲ್ಪಡ್ತಾನೆ. ಬೃಂದ ತನ್ನ ಆರಾಧ್ಯ ದೈವ ವಿಷ್ಣುವೇ ಮೋಸ ಮಾಡಿದ ಎಂದು ಮರಣ ಹೊಂದಲು ಪ್ರಯತ್ನಿಸಿದಾಗ ವಿಷ್ಣು ಪ್ರತ್ಯಕ್ಷವಾಗಿ ನೀನು ಬೃಂದ ತುಳಸಿ ಎಂಬ ಹೆಸರಿನಿಂದ ಸಾಲಿಗ್ರಾಮ ರೂಪದಲ್ಲಿರುವ ಮಹಾನ್ ವಿಷ್ಣುವು ತುಳಸಿಯನ್ನು ವಿವಾಹವಾಗಲಿ ಎಂದು ವರ ನೀಡ್ತಾನೆ. ಆದ್ದರಿಂದ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವವಿದೆ. ಇದರಿಂದ ಶುಭ ಫಲ ಕೂಡ ದೊರೆಯುತ್ತೆ ಅನ್ನುವಂತಹ ವಾಡಿಕೆ. ಪುರಾಣದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ತುಳಸಿಯ ವಿವಾಹವಾಯಿತೆಂದು ಹೇಳಲಾಗುತ್ತೆ. ಹಾಗಾಗಿ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನೋ ಎಂಬುವಂತಹ ಮಾತಿದೆ. ತುಳಸಿಯು ಪವಿತ್ರ ಹಾಗೂ ಶ್ರೇಷ್ಠತೆಯ ಸ್ಥಾನವನ್ನು ಪಡೆದಿದ್ದಾಳೆ. ವಿಡಿಯೋದಲ್ಲೇ ಕಾಣಿಸ್ತಿರೋ ಹಾಗೆ ನಾವಂತೂ ತುಳಸಿ ಹಬ್ಬನ ತುಂಬ ತೃಪ್ತಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಹಣವನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಪ್ರೀತಿಯನ್ನು ಹಣದಿಂದ ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಳಸಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ.